Students, welcome back for the last session of ಮಹಾತ್ಮ ಗಾಂಧೀಜಿಯವರ ಕೊನೆಯ ಒಂದು ಸೆಷನ್ ಆಗಿದೆ. ಇದು ಸರ್ವೋದಯ, ಗ್ರಾಮ ಸ್ವರಾಜ್ಯ, ಪಾಲಿಟಿಕ್ಸ್ ಮತ್ತು ರಿಲಿಜಿಯನ್ಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ ಟಾಪಿಕ್ಸ್ ಒನ್ಸ್ ಅಗೇನ್. ಸರ್ವೋದಯ, ಗ್ರಾಮ ಸ್ವರಾಜ್, ಪಾಲಿಟಿಕ್ಸ್ ಅಂಡ್ ರಿಲಿಜಿಯನ್. ವಾಟ್ ಈಸ್ ಸರ್ವೋದಯ? ಸರ್ವರ ಉದಯ, ಸರ್ವೋದಯ. ಸಿಂಪಲ್ ಆಗಿದೆ ಅರ್ಥ. ಎ ಗಾಂಧಿಯನ್ ವಿಷನ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. It was Mahatma Gandhi who has used the word Sarvodaya in modern times. ಇದು ಮಾಡರ್ನ್ ಪೊಲಿಟಿಕಲ್ ಥಿಂಕರ್ಸ್ ಅಂತ ಹೇಳಿದಾಗ ಪೊಲಿಟಿಕಲ್ ಥಾಟಲ್ಲಿ ಆಧುನಿಕ ಒಂದು ರಾಜಕೀಯ ಚಿಂತನೆಗಳಲ್ಲಿ ಸರ್ವೋದಯವನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಸರ್ವರ ಉದಯ ಅಂತ ಹೇಳಿದಾಗ ಏನಾಗ್ತಿದೆ, ಎಲ್ಲರೂ ಸರ್ವರು ಅಂತ ಹೇಳಿದಾಗ ಎಲ್ಲರೂ. ರೂರಲ್ ಏರಿಯಾ ವಾಸ್ ಅ ಮೇಜರ್ ಸೆಂಟರ್ ಆಫ್ ಹಿಸ್ ಎಕನಾಮಿಕ್ ಥಾಟ್. ಅವರ ಒಂದು ಆರ್ಥಿಕ ಚಿಂತನೆಗಳಲ್ಲಿ ಯಾವುದಾದರನ್ನು ಅವರು ಇದು ಮಾಡಬೇಕು ಅಂತ ಹೇಳಿದಾಗ, ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಹೀಸ್ ಫೋಕಸ್ ವಾಸ್ ಕಂಪ್ಲೀಟ್ಲಿ ಟುವರ್ಡ್ಸ್ ದ ರೂರಲ್ ಏರಿಯಾಸ್. ಮಹಾತ್ಮ ಗಾಂಧಿ ಸ್ಟ್ರಗಲ್ಡ್ ಹಾರ್ಡ್ ಫಾರ್ ಎ ನ್ಯೂ ಸೊಸೈಟಿ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಮಹಾತ್ಮ ಗಾಂಧಿಯವರು ಬಹಳ ಕಷ್ಟಪಟ್ಟಿದ್ದಾರೆ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಫ್ರೀಡಮ್ ಅಲ್ಲಿ, ಅಂದರೆ ಹೊಸದಾಗಿರತಕ್ಕಂಥ ಒಂದು ಸಮಾಜವನ್ನು ಅಥವಾ ಪೂರ್ಣವಾಗಿರತಕ್ಕಂಥ ಸ್ವತಂತ್ರ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಹೀ ಸ್ಟ್ರಗಲ್ಡ್ ಎ ಲಾಟ್ ಆ್ಯಂಡ್ ವಿ ನೋ ದಟ್ ಈಸ್ ಅ ಫಸ್ಟ್ ಫ್ರೀಡಮ್ ಫೈಟರ್ ಅಂತ ಹೇಳೋದಿಲ್ಲ, ಆದರೆ ತುಂಬ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಹೂ ಸ್ಟ್ರಗಲ್ ಫಾರ್ ದ ಸೇಕ್ ಆಫ್ ದ ಇಂಡಿಯನ್ ಫ್ರೀಡಮ್. ಸರ್ವೋದಯ ಈಸ್ ದ ಪಿಕ್ಚರ್ ಆಫ್ ಎ ನ್ಯೂ ಸೊಸೈಟಿ ಫಾರ್ ದ ಇಂಟಿಗ್ರಲ್ ಲಿಬರೇಷನ್ ಆ್ಯಂಡ್ ದ ವೆಲ್ಫೇರ್ ಆಫ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಸರ್ವೋದಯದ ಒಂದು ಪಿಕ್ಚರ್ ಹೇಗಿದೆ ಅಂತ ಹೇಳಿದ್ರೆ, ಹೊಸ ಒಂದು ಸಮಾಜವನ್ನು ಕಟ್ಟಬೇಕು, ಇಂಟಿಗ್ರಲ್ ಆಂತರಿಕವಾಗಿರತಕ್ಕಂಥ ಸ್ವಾತಂತ್ರ್ಯ ಮತ್ತು ಎಲ್ಲ ಜನರ ಒಂದು ಕಲ್ಯಾಣ ಆಗಬೇಕು. ಇದು ಇವ್ರ ಕಣ್ಣು ಮುಂದೆ ಇದ್ದಂತಹ ಒಂದು ಚಿತ್ರ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಜಾನ್ ರಸ್ಕಿನ್ಸ್ ಅಂಟು ದಿಸ್ ಲಾಸ್ಟಲ್ಲಿ ಬರೆದಿದ್ದಂತಹ ಒಂದು ಕಾನ್ಸೆಪ್ಟ್ನ ಅವರು ಬಾರೋ ಮಾಡ್ಕೊಳ್ತಾರೆ. ಸೊ ಯಾವುದೋ ಕಾನ್ಸೆಪ್ಟ್ ಬೇರೆ ಯಾವುದೂ ಇಲ್ಲ, ಸರ್ವೋದಯ. ಸೊ ದ ಪ್ರಾಪರ್ ರೆಂಡರಿಂಗ್ ಆಫ್ ಅಂಟು ದಿಸ್ ಲಾಸ್ಟ್ ವುಡ್ ಬಿ ಅಂತ್ಯೋದಯ, ಅಪ್ಲಿಫ್ಟ್ ಆಫ್ ದ ಲಾಸ್ಟ್, ರಾದರ್ ದ್ಯಾನ್ ಸರ್ವೋದಯ. ಸೊ ವಾಟ್ ಈಸ್ ಪ್ರಾಪರಾಗಿ ಅವ್ರು ರೆಂಡರ್ ಮಾಡಿರೋದು ಏನು ಇದರಲ್ಲಿ ಅಂತ ಹೇಳಿದ್ರೆ, ಅಪ್ಲಿಫ್ಟ್ ಆಫ್ ದ ಲಾಸ್ಟ್, ಯಾರು ಕೊನೆಯಲ್ಲಿರ್ತಾರೆ ಅವರನ್ನು ಮೇಲೆತ್ತಕ್ಕಂಥ ಒಂದು ಕೆಲಸ, ರಾದರ್ ದ್ಯಾನ್ ದ ಸರ್ವೋದಯ. ಮೊದಲು ಅವರು ಸರ್ವೋದಯ ಆಗುತ್ತೆ, ತದನಂತರ ಅವರ ಒಂದು ಕನಸು ಏನಿರುತ್ತೆ ಅಂತ ಹೇಳಿದ್ರೆ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಲಾಸ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸರ್ವೋದಯ? ಸರ್ವೋದಯ ಮೀನ್ಸ್ ದ ರೈಸ್ ಆರ್ ವೆಲ್ಫೇರ್ ಆಫ್ ಆಲ್. ಅಂದರೆ ಸರ್ವೋದಯ ಅಂತ ಹೇಳಿದ್ರೆ ಉದಯ ಆಗತಕ್ಕಂಥದ್ದು, ಎಲ್ಲರ ಒಂದು ಕಲ್ಯಾಣ ಅಂತಲೂ ಅರ್ಥ ಮಾಡ್ಕೊಳ್ಬೋದು. ದ ಟರ್ಮ್ ಸರ್ವೋದಯ ಈಸ್ ಅ ಕಾಂಬಿನೇಷನ್ ಆಫ್ ದ ಟೂ ವರ್ಡ್ಸ್ ಸರ್ವ ಆ್ಯಂಡ್ ಉದಯ್. ಸರ್ವ ಆ್ಯಂಡ್ ಉದಯ್ is a combination. I just mentioned that it is a combination of the two words. One is a sarva and the other one is a uday. It stands the meaning upliftment of the all. It also means development of all and welfare of all. ಇದಕ್ಕೆ ಮತ್ತೊಂದು ಅರ್ಥ, ಎಲ್ಲರ ಕಲ್ಯಾಣ ಆಗಬೇಕು, ಎಲ್ಲರೂ ಸಹ ಅಭಿವೃದ್ಧಿ ಹೊಂದಬೇಕು ಅನ್ನತಕ್ಕಂಥದ್ದು, ಎಲ್ಲರನ್ನೂ ಸಹ ಮೇಲೇಳೋ ಹಾಗೆ ಮಾಡತಕ್ಕಂಥದ್ದು. ಇಟ್ ಈಸ್ ಕನ್ಸರ್ನ್ ವಿತ್ ಗಾಂಧಿ ಆ್ಯಂಡ್ ಸೋಷಿಯಲಿಸಮ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಗಾಂಧಿ ಮತ್ತು ಸಮಾಜವಾದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಅಂದರೆ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಮೌಲ್ಯಗಳ ಜೊತೆಗೆ ನೈತಿಕತೆಯನ್ನು ಉಂಟು ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇದು ಹೊಂದಿರುತ್ತೆ. ಇದರ ಗುರಿಗಳು ಏನೇನು? ಇದರ ಗುರಿಗಳು ಬೇರೆ ಏನೂ ಅಲ್ಲ, ಎಲ್ಲರಿಗೂ ಸಹ ಇಲ್ಲಿ ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಸಿಗಬೇಕು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ರೀತಿಯ ಒಂದು ಕ್ಲಾಸ್ ಮತ್ತು ಕ್ಯಾಸ್ಟ್ ಡಿಫ್ರೆನ್ಸಸ್ ಅನ್ನೋದು ಇಲ್ಲಿ ಬರಬಾರ್ದು. ನೋ ಎಕ್ಸ್ಪ್ಲಾಂಟೇಷನ್, ಯಾವುದೇ ಕಾರಣಕ್ಕೂ ಅಲ್ಲಿ ಶೋಷಣೆ ಇರಬಾರ್ದು, ಅನ್ಯಾಯ ಅನ್ನೋದು ಇರಬಾರ್ದು ಅಂತ ಹೇಳ್ತಾರೆ. ಟ್ರೂತ್, ನಾನ್ ವೈಲೆನ್ಸ್ ಆ್ಯಂಡ್ ಪ್ಯೂರಿಟಿ ಆರ್ ದ ಫೌಂಡೇಶನ್ಸ್ ಆಫ್ ಸರ್ವೋದಯ. ಯಾವುದ್ಯಾವುದು ಇದರ ಮುಖ್ಯ ತಳಹದಿಗಳು, ಇದರ ಮುಖ್ಯ ಉದ್ದೇಶಗಳು, ಯಾವುದರ ಮೇಲೆ ನಿಂತಿದೆ ಸರ್ವೋದಯ ಅಂತ ಹೇಳಿದ್ರೆ ಸತ್ಯ, ಅಹಿಂಸೆ ಮತ್ತು ಪರಿಶುದ್ಧತೆ. ಇವುಗಳ ಆಧಾರದ ಮೇಲೆ ಅದು ನಿಂತಿದೆ. ಇಟ್ ಆಲ್ಸೋ ಏಮ್ಸ್ ಅಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಆಲ್ ವಿತೌಟ್ ಎನಿ ಡಿಸ್ಟಿಂಕ್ಷನ್ ಆಫ್ ದ ಕ್ಯಾಸ್ಟ್, ಕ್ರೀಡ್, ಸೆಕ್ಸ್ ಆ್ಯಂಡ್ ದಿ ನ್ಯಾಷನಾಲಿಟಿ. ಯಾವುದೇ ಕಾರಣಕ್ಕೂ ಸಹ ಇವರು ಈ ತಾರತಮ್ಯವನ್ನು ಮಾಡ್ತಾ ಇಲ್ಲ. ಎಲ್ಲರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಯಾವುದೇ ತಾರತಮ್ಯಗಳು ಇರಬಾರ್ದು ಅಂತ ಹೇಳ್ತಾರೆ. ಯಾವ ರೀತಿಯ ತಾರತಮ್ಯಗಳನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ ಅಂದರೆ, ಜಾತಿ ಇರಬಹುದು, ಜೆಂಡರ್ ಇರಬಹುದು, ಮತ್ತು ನ್ಯಾಷನಾಲಿಟಿ, ರಾಷ್ಟ್ರೀಯತೆಯ ಆಧಾರದ ಮೇಲೆ ಕಾಣತಕ್ಕಂಥದ್ದು. ಗಾಂಧಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್ ಇನ್ ಇಂಡಿಯಾ ವಿಚ್ ಇಸ್ ಕಾಲ್ಡ್ ರಾಮರಾಜ್ಯ. ರಾಮರಾಜ್ಯದ ಒಂದು ಕನಸು ಕಂಡಿದ್ರು ಗಾಂಧೀಜಿಯವರು. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಸರ್ವರ ಉದಯ ಆದಾಗ ಮಾತ್ರ. ಸೊ ದಿಸ್ ಐಡಿಯಲ್ ಆಫ್ ಸರ್ವೋದಯ ಡಸ್ ನಾಟ್ ಏಮ್ ದ ಮ್ಯಾಕ್ಸಿಮಮ್ ನಂಬರ್ ಬಟ್ ಮ್ಯಾಕ್ಸಿಮಮ್ ಗುಡ್ ಆಫ್ ಆಲ್ ವಿತೌಟ್ ಎಕ್ಸೆಪ್ಷನ್ಸ್. ಅಂದರೆ ಇವರು
ಸರ್ವೋದಯದ ಮುಖ್ಯ ಕನಸು ಏನು ಅಂತ ಹೇಳಿದ್ರೆ, ಗುರಿ ಏನು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ನಂಬರ್ ಅಲ್ಲ, ಇಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಜನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ. ಇವರು ಹೇಳತಕ್ಕಂಥದ್ದು ಈ ಮ್ಯಾಕ್ಸಿಮಮ್ ಆಗಿ ಎಲ್ಲರಿಗೂ ಸಹ ಎಲ್ಲ ರೀತಿಯ ಒಂದು ಬೆನಿಫಿಟ್ಸ್ ಸಿಗಬೇಕು ಅನ್ನತಕ್ಕಂಥದ್ದು. ಸೊ ವೈ ಕಾರ್ಲ್ ಮಾರ್ಕ್ಸ್ ಏಮ್ಡ್ ಅಟ್ ದ ವೆಲ್ಫೇರ್ ಆಫ್ ದಿ ಪ್ರೊಲೆಟರೈಟ್, ಗಾಂಧೀಜಿ ಏಮ್ಡ್ ಈವನ್ ಅಟ್ ದ ವೆಲ್ಫೇರ್ ಆಫ್ ದಿ ಕ್ಯಾಪಿಟಲಿಸ್ಟ್. ಕಾರ್ಲ್ ಮಾರ್ಕ್ಸ್ ಅವರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎರಡು ಒಂದು ಇದನ್ನು ಪ್ರೊಲೆಟರಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ಗಳಂತ ನೋಡ್ತಾ ಹೋಗ್ತೀವಿ. ಆದರೆ ಗಾಂಧೀಜಿಯವರು ಹೇಳ್ತಾರೆ ಇದು ಕೇವಲ ಶ್ರಮಿಕರಿಗೋಸ್ಕರ ಮಾತ್ರ ಅಲ್ಲ, ಬಂಡವಾಳಶಾಹಿಗಳ ಪರವಾಗಿಯೂ ಸಹ ಅವರು ಇರ್ತಾರೆ, ಎಲ್ಲರ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಚಾರ್ಯ ವಿನೋಬಾ ಭಾವೆ, ಎ ಲಾಯಲ್ ಆ್ಯಂಡ್ ಎ ಡಿವೋಟೆಡ್ ಫಾಲೋಯರ್ ಆಫ್ ಗಾಂಧಿ, became Sarvodaya's chief exponent. He developed Gandhi's concept of Sarvodaya. According to Vinoba Bhave, the important characteristics of the Sarvodaya society ಯಾವುದ್ಯಾವುದಿತ್ತು ಅಂತ ಹೇಳಿದ್ರೆ, ಸರ್ವೋದಯದ ಮುಖ್ಯ ಗುಣಲಕ್ಷಣಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಅಬಾಲಿಷನ್ ಆಫ್ ಆಲ್ ಮೊನೋಪಲಿ, ಯಾವ್ದ್ಯಾವುದು ಸಿಂಗಲ್ ಹ್ಯಾಂಡೆಡಲ್ಲಿ ಇತ್ತು ಅದೆಲ್ಲನೂ ಸಹ ಅವರು ಅಬಾಲಿಷ್ ಮಾಡಬೇಕು ಅನ್ನೋದನ್ನು ಒಂದು ಹೇಳ್ತಾರೆ. ಮತ್ತು ಎಂಫಸಿಸ್ ಆನ್ ದಿ ಸೋಷಿಯಲ್ ವೆಲ್ಫೇರ್ ಅಂಡ್ ಈಕ್ವಲ್ moral, social and economic importance of the honest work. You have to emphasis on the social welfare. That is how to emphasize this ಅಂತ ಹೇಳಿದ್ರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಮೋರಲ್ ನೈತಿಕತೆಯ ಆಧಾರದ ಮೇಲೆ there is no place for any type of exploitation in ಸರ್ವೋದಯ ಸೊಸೈಟಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒಂದು ಶೋಷಣೆ ಅನ್ನೋದು ಈ ಸರ್ವೋದಯದಲ್ಲಿ ಆಗಬಾರದು. nobody may be forced to do certain type of work. ಆ ಥರ ಯಾವುದೇ ಕೆಲಸಗಳನ್ನು ಇವರು ಮಾಡಬಾರ್ದು. ಆ್ಯಂಡ್ ಈವನ್ ದ ವೆಲ್ತ್ ಆಫ್ ದ ಕ್ಯಾಪಿಟಲಿಸ್ಟ್ ಕೆನಾಟ್ ಬಿ ಫೋರ್ಸ್ಫುಲಿ ಸ್ನ್ಯಾಚ್ಡ್ ಅವೇ. ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ಸಂಪತ್ತನ್ನು ನೀವು ಫೋರ್ಸ್ ಮಾಡಿ ತೆಗೆದುಕೊಳ್ಳೋ ಹಾಗೆ ಇಲ್ಲ ಅಂತ ಅವರು ಹೇಳ್ತಾರೆ. ಸೊ ಅಪ್ಲಿಫ್ಟ್ಮೆಂಟ್ ಆಫ್ ಆಲ್ ದ ಫೀಚರ್ಸ್ ಆರ್ ಕಂಟೈನಿಂಗ್ ಹಿಯರ್. ಎಲ್ಲರಿಗೂ ಸಹ ಇಲ್ಲಿ ಒಳ್ಳೆಯದಾಗಬೇಕು ಅನ್ನತಕ್ಕಂಥದ್ದು. Gandhian Sarvodaya is a principle which is universal. It is a new approach of socialism. Gandhi envisaged that all the individuals have equal importance in the society, and so upliftment of every man in the society is a vital necessity. Ideal social order. What does he say about the social order? He says that Sarvodaya brings to the forefront an ideal social order. ಸಾಮಾಜಿಕವಾಗಿರತಕ್ಕಂಥ ನಿಯಮಗಳನ್ನು ಇದು ತರುತ್ತೆ. ಏನೆಲ್ಲ ಹೇಳ್ಕೊಡುತ್ತೆ? ಎಲ್ಲ ರೀತಿಯ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಇದು ಮಾಡುತ್ತೆ. ಇಟ್ ವಾಂಟೆಡ್ ಟು ಇರಾಡಿಕೇಟ್ ದ ಪಾವರ್ಟಿ, ರಿಮೂವಲ್ ಆಫ್ ದಿ ಅನ್ಟಚಬಿಲಿಟಿ, ಪ್ರಮೋಷನ್ ಆಫ್ ದಿ ವಿಡೋ ರಿಮ್ಯಾರೇಜ್, ಇಂಟ್ರಡಕ್ಷನ್ ಆಫ್ ದಿ ಖಾದಿ, ವೆಲ್ಫೇರ್ ಆಫ್ ದ ಕೌಸ್ ಎಕ್ಸೆಟ್ರಾ. ಸೊ ಇವೆಲ್ಲವನ್ನು ಸಹ ನೋಡ್ತಾ ಇದ್ದೀವಿ. ಇದೇನು ಮೆನ್ಷನ್ ಮಾಡಿದ್ದೀವಿ, ದೀಸ್ ಆರ್ ದ ಇಶ್ಯೂಸ್ ವಾಟ್ ವಾಸ್ ಎಕ್ಸಿಸ್ಟಿಂಗ್ ಇನ್ ದೋಸ್ ಪೀರಿಯಡ್. ಆ ಒಂದು ಸಂದರ್ಭದಲ್ಲಿದ್ದಂತಹ ಒಂದು ಇಶ್ಯೂಸ್, ಇವೆಲ್ಲನೂ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಿತ್ತು, ಅದನ್ನೆಲ್ಲ ತೊಡೆದು ಹಾಕತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಯಾವುದರ ಮುಖಾಂತರ? ಸರ್ವೋದಯದ ಮುಖಾಂತರ. ಸೊ ಇಲ್ಲಿ ಬಡತನದ ನಿವಾರಣೆ ಇರಬಹುದು, ಮತ್ತು ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ದಿ ಅನ್ಟಚಬಿಲಿಟಿ ವಾಸ್ ಆಲ್ಸೋ ದೇರ್. ಸೊ ಹಾಗಾಗಿ ಅದನ್ನು ಸಹ ತೆಗೆದು ಹಾಕಬೇಕು ಅಂತ ಹೇಳ್ತಾರೆ. ವಿಡೋ ರಿಮ್ಯಾರೇಜಸ್ ವಾಸ್ ಆಲ್ಸೋ ವಾಸ್ ಅ ಕಾನ್ಸೆಪ್ಟ್. ಇಂಟ್ರಡಕ್ಷನ್ ಆಫ್ ದ ಖಾದಿ ಆಲ್ಸೋ ಹಿ ಥಾಟ್, ಆ್ಯಂಡ್ ವೆಲ್ಫೇರ್ ಆಫ್ ದ ಕೌಸ್ ಎಕ್ಸೆಟ್ರಾ. ಸೊ ಗುಡ್ ಫಾರ್ ಒನ್ ಆ್ಯಂಡ್ ಆಲ್. ಸರ್ವೋದಯ aims at good for one. By that, good for all will be attained. It is not the good or welfare of the greatest number improving a lot of majority. Rather, it aims at the welfare of all the people without any discriminations, whether the person is a richer person or the lower person. ಯಾರು ಶ್ರೀಮಂತ, ಬಡವ, ಉಳ್ಳವರು, ಇಲ್ಲದಿರೋರು ಅಂತ ಇಲ್ಲ. ಪ್ರತಿಯೊಬ್ಬರ ಕಲ್ಯಾಣ ಆಗಬೇಕು, ಯಾರ ಸಂಪತ್ತನ್ನು ಯಾರು ದೋಚ್ಕೊಳ್ಬಾರ್ದು ಅನ್ನತಕ್ಕಂಥದ್ದು ಇದರಲ್ಲಿ ಸೇರ್ತಾ ಹೋಗುತ್ತೆ. ಗುಡ್ ಫಾರ್ ಒನ್ ಆ್ಯಂಡ್ ಆಲ್. This aims at all-round development of the individual, society and the nation. Application in economic field. He wanted to improve the morality and spirituality of the rich people also. ಅವರಲ್ಲಿರತಕ್ಕಂಥ ನೈತಿಕತೆಯನ್ನು ಮತ್ತು ಆತ್ಮ ಶೈಲಿಯನ್ನು ಇವರು ಇಲ್ಲಿ ಬೆಳೆಸಬೇಕು ಅಥವಾ ಇಂಪ್ರೂವ್ ಮಾಡಬೇಕು ಅಂತಲೂ ಹೇಳ್ತಾರೆ. ಸರ್ವೋದಯ ಎಕನಾಮಿಕ್ಸ್ ಅಪೋಸಸ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್, ಸಂಪತ್ತನ್ನು ಒಂದೇ ಜಾಗದಲ್ಲಿ ಕ್ರೋಢೀಕರಿಸತಕ್ಕದ್ದನ್ನು ಇವರು ಅಪೋಸ್ ಮಾಡ್ತಾರೆ. ಓನರ್ಶಿಪ್ ಆಫ್ ದ ಲ್ಯಾಂಡ್ ಬೈ ಫ್ಯೂ, ಕೆಲವರು ಮಾತ್ರ ಇಲ್ಲಿ ಲ್ಯಾಂಡನ್ನು, ಜಮೀನನ್ನು ಹೊಂದಿರತಕ್ಕಂಥದ್ದನ್ನು ಇವರು ಹೇಟ್ ಮಾಡ್ತಾರೆ. ಮನಿ ಪ್ರಾಮಿನೆನ್ಸ್ನು ಸಹ ಇವರೇನು ಮಾಡ್ತಾರೆ, ಪ್ರಾಮಿನೆನ್ಸ್ಗೆ ಇದ್ದಂತಹ ಒಂದು ಪ್ರಾಮಿನೆನ್ಸ್ನ ಇವರು ಅಂದರೆ ಡಿಲೀಟ್, ಹಿ ಹ್ಯಾಸ್ ನಾಟ್ ಗಿವನ್ ಪ್ರಾಮಿನೆನ್ಸ್ ಫಾರ್ ದ ಮನಿ ಆಲ್ಸೋ. ಆ್ಯಂಡ್ ಸ್ಲೇವರಿ, ಶೋಷಣೆಯನ್ನು ಸಹ ನಾವಿಲ್ಲಿ ತೆಗೆದುಹಾಕತಕ್ಕಂಥದ್ದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ.
Application in political field. His idea of Swaraj, concept of basic education, self-government, village units, etc. ಅವ್ರಿಗೆ ಸ್ವರಾಜ್ ಕನಸು ಅಂತ ಹೇಳಿದ್ರೆ ಕಾನ್ಸೆಪ್ಟು ಅವ್ರಿಗಿದ್ದದ್ದು ಬೇಸಿಕ್ ಎಜುಕೇಷನ್. ಓಕೆ, ಮೂಲವಾಗಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ಸ್ಥಳೀಯ ಸರ್ಕಾರಗಳು ಎಲ್ಲಿರಬೇಕು, ಹಳ್ಳಿಗಳಲ್ಲಿ ಸ್ಥಳೀಯ ಸರ್ಕಾರಗಳು ಇರಬೇಕು ಅನ್ನತಕ್ಕಂಥದ್ದು ಇವ್ರ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಇದು ನಾವು ನೋಡತಕ್ಕಂಥದ್ದು ಪೊಲಿಟಿಕಲ್ ಫೀಲ್ಡಲ್ಲಿ. ಸೊ ವಿ ಕಮ್ ಅಕ್ರಾಸ್ ಆಲ್ ದಿಸ್ ಥಿಂಗ್ಸ್ ಇನ್ ದ ಪೊಲಿಟಿಕಲ್ ಫೀಲ್ಡ್ ದಟ್ ವೇರ್ ದ ಡಿಸೆಂಟ್ರಲೈಸೇಷನ್ ಹ್ಯಾಸ್ ಟು ಬಿ ಫೋಕಸ್ಡ್. ಗಾಂಧೀಸ್ ಕಾನ್ಸೆಪ್ಟ್ ಆಫ್ ಪಂಚಾಯತ್ ರಾಜ್ ಅಂಡ್ ದ ಗ್ರಾಮ ಸ್ವರಾಜ್ ಈಸ್ ಅ ಮೇನ್ ಫೀಚರ್ಸ್ ಆಫ್ ಸರ್ವೋದಯ. ಸರ್ವೋದಯದ ಮೇನ್ ಫೀಚರ್ಸ್ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಸಿಸ್ಟಮು ಆ್ಯಂಡ್ ಗ್ರಾಮ ಸ್ವರಾಜ್. ಇವತ್ತಿನ ದಿನ ನಾವು ಇದನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ 1992 1993 ಆನ್ವರ್ಡ್ಸ್. ದೇರ್ ಈಸ್ ಎ ಗ್ರಾಮ ಸ್ವರಾಜ್ ಅಂಡ್ ದ ಪಂಚಾಯತ್ ರಾಜ್ institutions. Very regularly the elections have been conducted for these panchayat raj institutions today. So Sarvodaya state, what is a Sarvodaya state? Sarvodaya visualizes a simple, non-violent and a decentralized society. ಸರ್ವೋದಯ ಅನ್ನತಕ್ಕಂಥದ್ದು ಸಿಂಪಲ್ ಆಗಿ ನಾನ್ ವೈಲೆಂಟ್ ಆಗಿರತಕ್ಕಂಥ ಒಂದು ಡಿಸೆಂಟ್ರಲೈಸ್ಡ್ ಆಗಿರತಕ್ಕಂಥ ಒಂದು ಸಮಾಜ. ಡೆಮೋಕ್ರಸಿ ಬಿಕಮ್ಸ್ ಮೀನಿಂಗ್ಫುಲ್ ಆ್ಯಂಡ್ ಅಸ್ಯೂಮ್ಸ್ ಸಿಗ್ನಿಫಿಕೆನ್ಸ್ only when its structure is reared on the foundation of village panchayat. So what is happening here, much importance is given to the panchayat raj system. ಯಾವಾಗ ಡೆಮೋಕ್ರಸಿ ಬಿಕಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಯಾವಾಗ ಮಹತ್ವವನ್ನು ಪಡ್ಕೊಳ್ಳುತ್ತೆ ಡೆಮೋಕ್ರಸಿ ಅಂತ ಹೇಳಿದ್ರೆ, ಡೆಮೋಕ್ರಸಿ ಅಂತ ಡಿಕ್ಲೇರ್ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಹಳ್ಳಿಗಳಿಂದ ಮಾತ್ರ ಪಂಚಾಯತಲ್ಲಿ ನೀವು ನಿಜವಾದಂತಹ ಸ್ವಾತಂತ್ರ್ಯವನ್ನು, ಅವರಿಗೆ ತಮ್ಮ ಅಧಿಕಾರವನ್ನು ಪ್ರಯೋಜನ ಅಂದರೆ ಬಳಸ್ಕೊಳ್ಳೋದ್ರಲ್ಲಿ ಕೊಟ್ಟಾಗ ಮಾತ್ರ ಪಂಚಾಯತ್ ರಾಜ್ದು ಮತ್ತು ಡೆಮೋಕ್ರಸಿ. ಸಿ ವೆನ್ ಯು ಹ್ಯಾವ್ ಗಿವನ್ ದ ಪವರ್ಸ್ ಟು ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, there is a reflection of the democracy. Unless and until you give them the powers, there is no question of saying that there is a real democracy. The real democracy is where there is a power to the local self-governments. What we have today, we have the local self-governments, nothing to worry. Thus the Gandhian idea of socialism or Sarvodaya was unique in style. Free from violence, a state should march with this idea. It formulated the principle of economic equality, from each according to his bread, labor, and to each according to his need. ತಮ್ಮದೇ ಆದಂತಹ ಒಂದು ಆರ್ಥಿಕವಾಗಿರತಕ್ಕಂಥ ಸಮಾನತೆಯನ್ನು ಅವರು ಪಡ್ಕೊಳ್ತಾ ಹೋಗಬೇಕು. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ ಈಕ್ವಾಲಿಟಿ ಅಂತ ಹೇಳಿದ್ರೆ ವೇರ್ ದ ಪರ್ಸನ್ ಕ್ಯಾನ್ ಹ್ಯಾವ್ ಇಸ್ ಓನ್ ಬ್ರೆಡ್, ತನ್ನದೇ ಆದಂತಹ ಒಂದು ಓನ್ ಬ್ರೆಡನ್ನು ಅವನು ಮಾಡ್ಕೊಳ್ಳೋಂಗೆ ಇರಬೇಕಾಗತ್ತೆ. ಅವರವರ ನೀಡಿಗೆ ತಕ್ಕಂತೆ ಅವರವ್ರಿಗೆ ಕೆಲಸಗಳು ಕೊಡಬೇಕು. ಸೊ ಐ ಥಿಂಕ್ ದಿಸ್ ಒನ್ ಈಸ್ ರಿಫ್ಲೆಕ್ಟಿಂಗ್ ಈವನ್ ಟುಡೇ ಥ್ರೂ ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಅನ್ನೋದು ಏನಿದೆ. ಸೊ ಇದರ ಬೇಸಿಸ್ ಮೇಲೇ ಆಗ್ತಾಯಿದೆ ಅಂತಲೂ ಸಹ ನಾವು ಹೇಳ್ತೀವಿ, ಎಕನಾಮಿಕ್ ಈಕ್ವಾಲಿಟಿ. ಸೊ ದಟ್ ದ ಪೀಪಲ್, ರೂರಲ್ ಪೀಪಲ್ ಅವ್ರಿಗೆ ಅವರು ಕೆಲಸವನ್ನು ಕೊಟ್ಟಾಗ ಕೊಡಬೇಕು, ಇಷ್ಟು ದಿನಗಳು ಅವರು ವರ್ಕನ್ನು ಮಾಡಬೇಕು ಅನ್ನೋದು ಇದೆಯಲ್ಲ, 180 days ಸಮಥಿಂಗ್ ಇಟ್ ಇಸ್ ದೇರ್, ಆರ್ ಮಿನಿಮಮ್ 100 days ಅವ್ರಿಗೆ ಕೊಡಲೇಬೇಕು ಅನ್ನೋದು. ಸೊ ಇದರಿಂದ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಸೊ ಇನ್ನೊಂದನ್ನು ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ದಿಸ್ ಇಸ್ ನ್ಯಾಷನಲ್ ಪಾರ್ಕ್ಸ್ ಏನು ಕನೆಕ್ಟ್ ಮಾಡ್ತಿದ್ದಾರಲ್ಲ. ಸೊ ವಾಟ್ ಈಸ್ ದ ನೇಮ್, ಸಡಕ್ ಯೋಜನಾ, ವಾಟ್ ಈಸ್ ದಟ್? ಓಕೆ, ಸೊ ನರೇಗಾ ಆ್ಯಂಡ್ MSGY, ಸೊ ಅದನ್ನು ಸಹ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಹೋಗ್ಬೋದು. ಸೊ MNSGY ಅಂತ ಬರುತ್ತಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ರೋಜ್ಗಾರ್ ಯೋಜನಾ. ಸೊ ದಿಸ್ ಒನ್, these two, okay, so these two are related to this Mahatma Gandhiji Sarvodaya features ಮೇಲೆ ನಿಂತಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. See, the ardent followers of Mahatma Gandhi like Vinoba Bhave and Jayaprakash Narayan championed the cause of Sarvodaya in India. What is Swaraj now? The root Swaraj of meaning is self-rule. Swaraj ಅಂತ ಹೇಳಿದ್ರೆ ರೂಲ್ ಮಾಡ್ಕೊಳತಕ್ಕಂಥದ್ದು. What is self-rule now? Gandhi's concept of Swaraj was not merely confined to freeing India from the British yoke. ಅವ್ರ ಕನಸು ಬರೀ ಬ್ರಿಟಿಷರಿಂದ ನಾವು ತಪ್ಪಿಸ್ಕೊಂಡು ನಮಗೆ ಫ್ರೀಡಮ್ ಸಿಕ್ಕಿದ್ರೆ ಸಾಕು ಅನ್ನೋದು ಒಂದೇ ಆಗಿರಲಿಲ್ಲ. ಸ್ವರಾಜ್ ಇಸ್ ನಾಟ್ ಟ್ರಾನ್ಸ್ಫರ್ ಆಫ್ ಪೊಲಿಟಿಕಲ್ ಪವರ್ ಟು ದ ಇಂಡಿಯನ್ಸ್. ಸುಮ್ಮನೆ ನಮಗೆ ನಮ್ಮ ಅವ್ರು ತೆಗೆದುಕೊಂಡಿದ್ದು ಯಾವುದು, ಕಸ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ರಾಜಕೀಯದ ಅಧಿಕಾರ, ಅದನ್ನು ಕೊಟ್ಬಿಟ್ಟ ತಕ್ಷಣ ನಮಗೆ ಸ್ವರಾಜ್ಯ ಸಿಕ್ಬಿಡ್ತು ಅಂತ ಅಲ್ಲ. ಗಾಂಧೀಜಿಯವರ ಕನಸು ಬೇರೆಯೇ ಆಗಿತ್ತು. ಅದು ಏನು ಅಂದರೆ, ಗಾಂಧೀಸ್ ನೋಷನ್ ಆಫ್ ಸ್ವರಾಜ್ ಇಸ್ ಅಪ್ಲಿಕೇಬಲ್ ಈಕ್ವಲಿ ಟು ಇಂಡಿವಿಜುವಲ್ಸ್ ಆ್ಯಂಡ್ ದ ನೇಷನ್ಸ್. ಪ್ರತಿಯೊಬ್ಬರಿಗೂ ಸಹ ಸಿಗಬೇಕಲ್ವ ಸ್ವರಾಜ್ಯ ಅನ್ನತಕ್ಕಂಥದ್ದು. ದೇಶಕ್ಕೆ ಸಿಕ್ಕಿದ್ರೆ ಸಾಕಾಗುತ್ತಾ? ಇಲ್ಲ. ದಟ್ ಈಸ್ ವಾಟ್ ಹಿ ಫೀಲ್ಸ್, ದಟ್ ಸ್ವರಾಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್.
ದ ವರ್ಡ್ ಸ್ವರಾಜ್ ಇಸ್ ಅ ಸೀಕ್ರೆಟ್ ವರ್ಡ್, ಎ ವೇದಿಕ್ ವರ್ಡ್. ಇದು ಸ್ವರಾಜ್ ಅನ್ನತಕ್ಕಂಥದ್ದು ವೇದಿಕ್ ವರ್ಡ್, ಬಹಳ ಸೀಕ್ರೆಟ್ ಆಗಿರತಕ್ಕಂಥ ಒಂದು ಪದವೂ ಹೌದು ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಮೀನಿಂಗ್ ಸೆಲ್ಫ್ ರೂಲ್. ಏನು ಇದರ ಮೀನಿಂಗು ಅಂತ ಹೇಳಿದ್ರೆ, ಮೀನಿಂಗ್ ಈಸ್ ಅಂದರೆ ನಾವು ಸ್ವಯಂ ರೂಲ್, ಪವಿತ್ರವಾಗಿರತಕ್ಕಂಥ ಪದ ಸ್ವರಾಜ್ ಅನ್ನತಕ್ಕಂಥದ್ದು. ಸೆಲ್ಫ್ ರೆಸ್ಟ್ರೈಂಟ್, ಸೆಲ್ಫ್ ರೂಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅಬೌಟ್ ದಿ ಸೆಲ್ಫ್ restraint. So what is self-restraint is nothing but swayam samyama and not freedom from all restraint which independence often means. So ಸ್ವಯಂ ಸಂಯಮ ಅನ್ನತಕ್ಕಂಥದ್ದು ಎಲ್ಲರಿಗೂ ಅಲ್ಲ, ಆಲ್ ರೆಸ್ಟ್ರೈನ್ಸ್ ಎಲ್ಲರಿಗೂ ಸಹ ಸಂಯಮ ಇರೋದಿಲ್ಲ. ಸೊ ವಾಟ್ ಡಸ್ ದಟ್ ಮೀನ್? ಇಂಡಿಪೆಂಡೆನ್ಸ್ ಅಂದರೆ ಏನು? ಆಫನ್ ಮೀನ್ಸ್ ಸ್ವರಾಜ್ ಇಸ್ ಯೂಶಲಿ ಟ್ರಾನ್ಸ್ಲೇಟೆಡ್ ಇನ್ ಇಂಗ್ಲೀಷ್ ಆಸ್ ಇಂಡಿಪೆಂಡೆನ್ಸ್. ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಹಿಂದಿಗೆ ಮಾಡಬೇಕು ಅಂದರೆ ಸ್ವರಾಜ್ ಆಗಿರುತ್ತೆ. ಗಾಂಧೀಜಿ ಹವೆವರ್ ಗೇವ್ ದಿಸ್ ಟರ್ಮ್ ಎ ಮಚ್ ಡೀಪರ್ ಮೀನಿಂಗ್. ಇದಕ್ಕೆ ಮತ್ತೊಂದು ಡೀಪರ್ ಆಗಿರತಕ್ಕಂಥ ಒಂದು ಮೀನಿಂಗನ್ನು ಅವರು ಕೊಟ್ಟಿದ್ದಾರೆ. ಗಾಂಧಿ ರಿಗಾರ್ಡೆಡ್ ದಿಸ್ ಆಸ್ ರೈಟ್ ಟು ಸೆಲ್ಫ್ ರೂಲ್ ಆರ್ ಫ್ರೀಡಮ್ ಇನ್ ದ ವೆರಿ ನೇಚರ್ ಆಫ್ ಮ್ಯಾನ್. ಸೊ ಗಾಂಧೀಜಿ ಅವರು ಇದನ್ನು ಏನು ಮಾಡಿದ್ದಾರೆ? ರೈಟ್ ಟು ಸೆಲ್ಫ್ ರೂಲ್ ಅಂತ ಹೇಳಿದ್ರೆ ತನ್ನ ಸ್ವಯಂ ಆಗಿರತಕ್ಕಂಥ ಒಂದು ಆಡಳಿತ. ಸೊ ಎವ್ರಿ ನೇಚರ್ ಆಫ್ ದ ಮ್ಯಾನ್, ಪ್ರತಿಯೊಬ್ಬರಲ್ಲೂ ಸಹ ಅದನ್ನು ಕಾಣಬೇಕು ಅಂತ ಇಚ್ಛೆಯನ್ನು ಪಟ್ಟಿದ್ದಾರೆ. ಬೈ ಸ್ವರಾಜ್ ಗಾಂಧಿ ಮೆಂಟ್ ಸೆಲ್ಫ್ ರೂಲ್ ಆರ್ ಟ್ರೂ ಡೆಮೋಕ್ರಸಿ. He insisted that only a polity because upon the principle of small village communities was true democracy. ಸೊ ಇವರು ಹೇಳೋ ಪ್ರಕಾರ ಇದರಲ್ಲಿ ಸೆಲ್ಫ್ ರೂಲ್ ಅಂತ ಹೇಳಿದ್ರೆ ಅದು ನಿಜವಾದಂತಹ ಪ್ರಜಾಪ್ರಭುತ್ವ. ಆ್ಯಂಡ್ ಹಿ ಆಲ್ಸೋ ಇನ್ಸಿಸ್ಟೆಡ್ ದಟ್ ಓನ್ಲಿ ಎ ಪೊಲೈಟಿ ಬೇಸ್ಡ್ ಅಪಾನ್ ದ ಪ್ರಿನ್ಸಿಪಲ್. ಪಾಲಿಟಿ ಅನ್ನತಕ್ಕಂಥದ್ದು ಸ್ಮಾಲ್ ವಿಲೇಜ್ ಕಮ್ಯುನಿಟೀಸ್ ಮೇಲೆ ಆದಾಗ ಮಾತ್ರ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಇರುತ್ತೆ. ಗಾಂಧೀಸ್ ಕಾನ್ಸೆಪ್ಟ್ ಆಫ್ ಸ್ವರಾಜ್ ಮ್ಯಾನಿಫೆಸ್ಟ್ ಹಿಸ್ ಫರ್ಮ್ ಕಮಿಟ್ಮೆಂಟ್ ಟು ಮೋರಲ್ ಇಂಡಿವಿಜುವಲಿಸಮ್. ದಿಸ್ ಟರ್ಮ್ ಬಿಕಮ್ ಪಾಪ್ಯುಲರ್ ಡ್ಯೂರಿಂಗ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಇದು ಯಾವಾಗ ತುಂಬ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಅಲ್ಲಿ ಸ್ವಾತಂತ್ರ್ಯದ ಹೋರಾಟ ಅನ್ನೋದಾಗ್ತಾ ಇರುತ್ತೋ ಅಂಥ ಸಂದರ್ಭದಲ್ಲಿ ಇದು ತುಂಬ ಪಾಪ್ಯುಲರ್ ಆಗಿ ಆಗುತ್ತೆ. ಗಾಂಧಿ ಆರ್ಗ್ಯೂಡ್ ದಟ್ ಸ್ವರಾಜ್ ಡಿಡ್ ನಾಟ್ ಸಿಂಪ್ಲಿ ಮೀನ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಫ್ರಮ್ ದ ಫಾರಿನ್ ರೂಲ್. ಗಾಂಧೀಜಿಯವರು ಆರ್ಗ್ಯೂ ಮಾಡ್ತಾ ಇದ್ದಾರೆ ಇದರಲ್ಲಿ, ಇದು ಕೇವಲ ರಾಜಕೀಯವಾಗಿರತಕ್ಕಂಥ ಒಂದು ಸ್ವಾತಂತ್ರ್ಯ ಅಲ್ಲ, ಅವರಿಂದ ನಾವು ಬಿಡುಗಡೆ ಹೊಂದ್ಬಿಟ್ರೆ ಸಾಕು ಫಾರಿನ್ ಅವರಿಂದ ಅಂತ ಹೇಳತಕ್ಕಂಥದ್ದಲ್ಲ. ಇಟ್ ಆಲ್ಸೋ ಇಂಪ್ಲೈಡ್ ದಿ ಐಡಿಯಾ ಆಫ್ ಕಲ್ಚರಲ್ ಅಂಡ್ ದ ಮಾರಲ್ ಇಂಡಿಪೆಂಡೆನ್ಸ್. ಸಾಂಸ್ಕೃತಿಕವಾಗಿರತಕ್ಕಂಥ ನೈತಿಕವಾಗಿರತಕ್ಕಂಥ ಸ್ವಾತಂತ್ರ್ಯವು ಸಿಗಬೇಕು. ಗಾಂಧಿ ಥಾಟ್ ಆಫ್ ಸ್ವರಾಜ್ ಆಸ್ ಎ ಸಿಸ್ಟಮ್ ಇನ್ ವಿಚ್ ಆಲ್ ಪೀಪಲ್ ವಿಲ್ ಹ್ಯಾವ್ ನ್ಯಾಚುರಲ್ ಅಫಿನಿಟಿ ವಿತ್ ದೇರ್ ಕಂಟ್ರಿ ಆ್ಯಂಡ್ ದೇ ವಿಲ್ ರೆಡಿಲಿ ಕೊಲಾಬರೇಟ್ ಇನ್ ದ ಟಾಸ್ಕ್ ಆಫ್ ನೇಷನ್ ಬಿಲ್ಡಿಂಗ್. ಗಾಂಧೀಜಿಯವ್ರ ಥಾಟಲ್ಲಿ ನಾವು ನೋಡ್ತಾ ಇದ್ದಾಗ ನ್ಯಾಚುರಲ್ ಅಫಿನಿಟಿನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ವಿತ್ ದೇರ್ ಕಂಟ್ರಿ, ಮತ್ತು ದೇ ಹ್ಯಾವ್ ಟು ಕೊಲಾಬ್ರೇಟ್ ವಿತ್ ದ ಟಾಸ್ಕ್ ಆಫ್ ದ ನೇಷನ್ ಬಿಲ್ಡಿಂಗ್. ಸೆಲ್ಫ್ ಗವರ್ನಮೆಂಟ್ ರೂಲ್ಸ್ ಔಟ್ ಪೀಪಲ್ಸ್ ಡಿಪೆಂಡೆನ್ಸ್ ಆನ್ ದಿ ಅದರ್ ಗವರ್ನಮೆಂಟ್. ಸೆಲ್ಫ್ ಗವರ್ನಮೆಂಟ್ ಬಂದಾಗ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗೋದು ತಪ್ತಾ ಹೋಗುತ್ತೆ. ಈ ಸ್ವರಾಜ್ ಹ್ಯಾಡ್ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್. ಇವರ ಒಂದು ಸ್ವರಾಜಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಅಂತಾರಾಷ್ಟ್ರೀಯ ಕನೆಕ್ಷನ್ಸ್ ಇರೋದನ್ನು ನಾವು ಕಾಣ್ತೀವಿ. ವಾಟ್ ಈಸ್ ಸ್ವರಾಜ್? ವಾಟ್ ಈಸ್ ದಿ ಕನೆಕ್ಟೆಡ್ ವಿತ್? ಹಿಯರ್ ವಿ ಕಮ್ ಅಕ್ರಾಸ್ ದ ಫ್ಯಾಕ್ಟರ್ಸ್ ವಾಟ್ ಐ ಹ್ಯಾವ್ ಮೆನ್ಷನ್ ನೌ. ಎಕನಾಮಿಕ್ ಸ್ವರಾಜ್, ಪೊಲಿಟಿಕಲ್ ಸ್ವರಾಜ್, ಸೋಷಿಯಲ್ ಸ್ವರಾಜ್, ಇಂಟರ್ನ್ಯಾಷನಲ್ ಫೀಲ್ಡ್. ಎಕನಾಮಿಕ್ ಸ್ವರಾಜ್ ಅಂತ ಹೇಳಿದಾಗ ಆರ್ಥಿಕವಾಗಿರ್ತಕ್ಕಂಥ ಸ್ವರಾಜ್ ಅಂದರೆ ಏನು? ಇಟ್ ಸ್ಟ್ಯಾಂಡ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್. ಇಟ್ ಪ್ರಮೋಟ್ಸ್ ದ ಗುಡ್ ಆಫ್ ಆಲ್ ಈಕ್ವಲಿ ಇನ್ಕ್ಲೂಡಿಂಗ್ ದ ವೀಕೆಸ್ಟ್ ಆ್ಯಂಡ್ ಈಸ್ ಇಂಡಿಸ್ಪೆನ್ಸಿಬಲ್ ಫಾರ್ ಡೀಸೆಂಟ್ ಲೈಫ್. ಪೊಲಿಟಿಕಲ್ ಅಂತ ಹೇಳಿದಾಗ ಎನೇಬ್ಲಿಂಗ್ ಪೀಪಲ್ ಟು ಬೆಟರ್ ದೇರ್ ಕಂಡೀಷನ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ಲೈಫ್. ಓಕೆ, ಆ್ಯಂಡ್ ದಟ್ ಈಸ್ ಪೊಲಿಟಿಕಲ್ ಸ್ವರಾಜ್. ಸೊ ಸೋಷಿಯಲ್ ಸ್ವರಾಜ್ ಅಂದರೆ ಸ್ಟ್ಯಾಂಡ್ಸ್ ಫಾರ್ ದ ಸೋಷಿಯಲ್ ಜಸ್ಟಿಸ್. ಇಟ್ ಪ್ರಮೋಟ್ಸ್ ದ ಗುಡ್ ಆಫ್ ಆಲ್ ಈಕ್ವಲಿ ಇನ್ಕ್ಲೂಡಿಂಗ್ ದ ವೀಕೆಸ್ಟ್ ಆ್ಯಂಡ್ ಈಸ್ ಇಂಡಿಸ್ಪೆನ್ಸಿಬಲ್ ಫಾರ್ ದ ಡಿಸೆಂಟ್ ಲೈಫ್. No limit, internationally, no limit to extending our services to our neighbors across state-made frontiers. So this is about the international. ನೈಬರ್ಸ್ ಜೊತೆಗೆ ನೀನು ಏನು ಬೇಕಾದರೂ ಫ್ರೀಯಾಗಿ ಸಂಬಂಧಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಸಿ ವೆರಿ ಬ್ಯೂಟಿಫುಲಿ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್. ಸ್ವರಾಜಲ್ಲಿ ಎಕನಾಮಿಕ್ ಸ್ವರಾಜ್ ಅಂದರೆ ಏನು, ಪೊಲಿಟಿಕಲ್ ಅಂದರೆ ಏನು, ಸೋಷಿಯಲ್ ಅಂದರೆ ಏನು, ಇಂಟರ್ನ್ಯಾಷನಲ್ ಅಂದರೆ ಏನು, ಇಟ್ ಹಸ್ ಬೀನ್ ಗಿವನ್ ವೆರಿ ಬ್ಯೂಟಿಫುಲಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. The real Swaraj will come not by the acquisition of authority by a few, but by the acquisition of the capacity by all to resist authority when abused. ಯಾವಾಗ ಬರುತ್ತೆ ನಿಜವಾದಂತಹ ಸ್ವರಾಜ್ಯ ಅಂತ ಹೇಳಿದಾಗ,
ಯಾರೋ ಕೆಲವರು ಮಾತ್ರ ಅಧಿಕಾರವನ್ನು ತೆಗೆದುಕೊಂಡಾಗ ಅದು ಬರೋದಿಲ್ಲ. ಆದರೆ ಎಲ್ಲರಿಗೂ ಸಹ ನಾನು ಯಾವಾಗ ಒಂದು ಪವರ್ನ ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬರುತ್ತೋ, ಯಾವಾಗ ಅವ್ರು ಅದನ್ನು ರೆಸಿಸ್ಟ್ ಮಾಡ್ಕೊಳ್ತಾರೋ, ಈವನ್ ವೆನ್ ದೇ ಹ್ಯಾವ್ ಬೀನ್ ಅಬ್ಯೂಸ್ಡ್ ಅಟ್ ದಟ್ ಟೈಮ್ ಯು ವಿಲ್ ಗೆಟ್ ದ ರಿಯಲ್ ಸ್ವರಾಜ್ ಅಂತ ಹೇಳ್ತಾರೆ. ಈ ಆಲ್ಸೋ ಯೂಸ್ ಟು ಸೇ ದಟ್ ಸ್ವರಾಜ್ ಇಸ್ ಪವರ್ ಆಫ್ ದ ಪೀಪಲ್ ಟು ಡಿಟರ್ಮೈನ್ ದೇರ್ ಲಾಟ್ ಆಫ್ ದೇರ್ ಓನ್ ಎಫರ್ಟ್ಸ್ ಆ್ಯಂಡ್ ಶೇಪ್ ದೇರ್ ಡೆಸ್ಟಿನಿ ದ ವೇ ದೇ ಲೈಕ್. ಸೊ ಅವ್ರು ಹೇಳೋ ಪ್ರಕಾರ ಇದರಲ್ಲಿ ಸ್ವರಾಜ್ ಅನ್ನತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಟು ಡಿಟರ್ಮೈನ್ ದೇರ್ ಲಾಟ್ ಬೈ ದೇರ್ ಓನ್ ಎಫರ್ಟ್ಸ್, ಅದರ ಎಫರ್ಟ್ಸ್ನ ಅವ್ರು ನೋಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸ್ವರಾಜ್ ಬೇಸ್ಡ್ ಆನ್ ಅಹಿಂಸಾ, ಇದು ಅಹಿಂಸೆ ಮೇಲೆ ನಿಂತಿರುತ್ತೆ. ಪೀಪಲ್ ನೀಡ್ ನಾಟ್ ನೋ ದೇರ್ ರೈಟ್ಸ್, ಅವ್ರಿಗೆ ಗೊತ್ತಾಗೋದು ಬೇಡ, ಬಟ್ ಇಟ್ ಈಸ್ ನೆಸಸರಿ ಫಾರ್ ದೆಮ್ ಟು ನೋ ದೇರ್ ಡ್ಯೂಟೀಸ್, ಅವ್ರ ಕರ್ತವ್ಯಗಳು, ಹಕ್ಕುಗಳು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಕರ್ತವ್ಯಗಳು ಏನು ಅನ್ನೋದನ್ನು ಸಹ ನೀವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಹಿಂದ್ ಸ್ವರಾಜ್ ಅನ್ನತಕ್ಕಂಥದ್ದು ಮೋಹನ್ ದಾಸ್ ಕರಮ್ಚಂದ್ ಬರೆದಿರತಕ್ಕಂಥ ಒಂದು ಪುಸ್ತಕವನ್ನು ಸಹ ನಾವಿಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದ್ದೀವಿ. ದಸ್ ಸ್ವರಾಜ್ ಇಸ್ ಎ ಬೇಸಿಕ್ ನೀಡ್ ಆಫ್ ಆಲ್. ಸ್ವರಾಜ್ ಅಂದರೆ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ಒಂದು ಬೇಸಿಕ್ ನೀಡ್ ಆಗಿದೆ. ಸ್ವರಾಜ್ ಆರ್ ದ ಸೆಲ್ಫ್ ಗವರ್ನಮೆಂಟ್ ರೂಲ್ಸ್ ಔಟ್ ಪೀಪಲ್ಸ್ ಡಿಪೆಂಡೆನ್ಸ್ ಆನ್ ಗವರ್ನಮೆಂಟ್. ದಿಸ್ ಅಪ್ಲೈಸ್ ಈವನ್ ಟು ದೇರ್ ಓನ್ ಗವರ್ನಮೆಂಟ್. ದಸ್ ಗಾಂಧಿ ರೋಟ್ ಇನ್ ಯಂಗ್ ಇಂಡಿಯಾ. ಇದನ್ನು ಗಾಂಧಿಯವರು ಯಂಗ್ ಇಂಡಿಯಾದಲ್ಲೇ ಬರೆದಿದ್ದಾರೆ. ಸ್ವರಾಜ್ ಅಂತ ಹೇಳಿದ್ರೆ ಇವರು ಅವಲಂಬಿತರಾಗೋದಲ್ಲ ಜನರೆಲ್ಲನೂ, ಇದು ಅವರ ಓನ್ ಗೌರ್ಮೆಂಟ್ ಅನ್ನೋದು ಆಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಲೆಟ್ ಮಿ ಟೇಕ್ ಅಪ್ ದ ಲಾಸ್ಟ್ ಟಾಪಿಕ್ ಇನ್ ದಿಸ್, ರಿಲಿಜಿಯನ್ ಆ್ಯಂಡ್ ಪಾಲಿಟಿಕ್ಸ್. ವಾಟ್ ವಾಸ್ ದ ಗಾಂಧೀಜಿಸ್ ಒಪಿನಿಯನ್ ಅಬೌಟ್ ದ ರಿಲಿಜಿಯನ್ ಆ್ಯಂಡ್ ದ ಪಾಲಿಟಿಕ್ಸ್? ಧರ್ಮ ಮತ್ತು ರಾಜಕೀಯದ ಮೇಲೆ ಅವ್ರಿಗೆ ಯಾವ ರೀತಿಯ ಒಂದು ಅಭಿಪ್ರಾಯಗಳಿತ್ತು ಅನ್ನೋದನ್ನು ನೋಡೋಣ. ನೋ ಪಾಲಿಟಿಕ್ಸ್ ವಿತೌಟ್ ರಿಲಿಜಿಯನ್, ನೋ ಗಾಂಧಿ ಪಾಲಿಟಿಕ್ಸ್ ಆಫ್ ಸೆಲ್ಫ್ ಸರೆಂಡರ್. No politics without religion. So, on Gandhi's politics of self-surrender, he formulated the relationship between politics and religion as an intimate one. In his autobiography, Gandhiji clarifies that without religion, the idea of polity is quite unimaginable. In this context, when it was asked him by a journalist, how would you dream one common political strategy in a country of dozens of the religions? He replied, it's sure. He does not even think of polity without religion. It means faith in a particular moral system. ಗಾಂಧೀಜಿಯವರಿಗೆ ಅವರು ರಾಜಕೀಯವನ್ನು ರಿಲಿಜನ್ ಇಲ್ದಿರ ಅವ್ರು ಕಾಣಲೇ ಇಲ್ಲ. ಸೊ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ ಅದು. ಸೊ ಅವರು ಯಾವುದೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಬ್ಬ ಜರ್ನಲಿಸ್ಟು, ಹೇಗೆ ನೀವು ಕಟ್ತೀರಾ ಈ ಒಂದು ಕನಸನ್ನು, ಕಾಮನ್ ಪೊಲಿಟಿಕಲ್ ಸ್ಟ್ರಾಟಜಿ ನಿಮ್ಮಲ್ಲಿ ಬಹಳಷ್ಟು ಧರ್ಮಗಳನ್ನು ಕಾಣ್ತೀವಿ, ಡಜನ್ಸ್ ಆಫ್ ರಿಲಿಜನ್ಸ್ ಯು ಹ್ಯಾವ್. ಈ ಸೇಸ್ ದಟ್ ಇಟ್ ಈಸ್ ಶ್ಯೂರ್, ಖಂಡಿತವಾಗಿಯೂ ಇದ್ದೇ ಇದೆ. ಹಿ ಡಸ್ ನಾಟ್ ಈವನ್ ಥಿಂಕ್ ಆಫ್ ದಿ ಪಾಲಿಟಿ ವಿತೌಟ್ ಎ ರಿಲಿಜನ್. ಇಟ್ ಮೀನ್ಸ್ ಫೇತ್ ಇನ್ ಎ ಪರ್ಟಿಕ್ಯುಲರ್. ಅವರಿಗೆ ಯಾವುದೋ ಒಂದು ನೈತಿಕತೆಯ ಮೇಲೆ ಬಹಳಷ್ಟು ನಂಬಿಕೆ ಅನ್ನೋದು ಇತ್ತು. He does not refer to the extremist ideologies. It means faith in a particular moral system. His religion is sovereign and tolerant. ಯಾವುದು ಅವರಿಗೆ ರಿಲಿಜಿಯನ್ ಧರ್ಮ ಅಂದರೆ ಅದು ಯಾವುದಾಗುತ್ತೆ? ಸಾರ್ವಭೌಮ, ಮತ್ತೊಂದು ಸಹಿಷ್ಣುತೆ. ಅವೇ ಫ್ರಮ್ ಆಲ್ ಸೂಪರ್ಸ್ಟಿಷಿಯಸ್ ಅಂಡ್ ಟ್ರೈಟರ್ಸ್. ಸೊ ಇದೆಲ್ಲದರಿಂದನೂ ಸಹ ಅದು ಹೊರಗಡೆ ಇರುತ್ತೆ. ಯಾವುದೇ ರೀತಿಯ ಮೂಢನಂಬಿಕೆಗಳಿರ್ಬೋದು ಅಥವಾ ಟ್ರೈಟರ್ಸ್ ಇರಬಹುದು, ಅವರು ದೇಶದ್ರೋಹಿಗಳು ಅಂತೀವಿ. ಸೊ ಅದರಿಂದನೂ ಸಹ ಇದು ಹೊರಗಡೆ ಉಳಿದಿರಬೇಕು. He does not call it a religion which spreads hate and fights and morality. ಅವರು ಇದನ್ನು ಧರ್ಮ ಅಂತ ಕರೆಯೋದಿಲ್ಲ. ಯಾವುದು ಇದನ್ನು ಹೇಟ್ ಮಾಡುತ್ತೆ ಮತ್ತು ಫೈಟ್ಸಲ್ಲಿ ರಿಲಿಜನ್ ಅನ್ನತಕ್ಕಂಥದ್ದನ್ನು ಅದು ಫೈಟ್ ಅಂದರೆ ಇಟ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಕಾಂಪ್ಲೆಕ್ಸ್. ಸೊ he never calls that as a religion at all. Religion cannot be diverse from politics. According to Mahatma Gandhiji, if politics does not enable religious pursuits, it is not worthwhile at all. Politics is intimately related to the entire activities of human life. This is particularly true in the modern times. Politics ಅನ್ನೋದು ಇಂಟಿಮೇಟ್ ಆಗಿ ನಮಗೆ ಗೊತ್ತಿರತಕ್ಕಂಥದ್ದು. ಇಟ್ ಹ್ಯಾಸ್ ಬಿನ್ ಟೋಟಲಿ ಆಕ್ಯುಪೈಡ್ ಆಲ್ ಅವರ್ ಆ್ಯಕ್ಟಿವಿಟೀಸ್ ಟುಡೇ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿನೇ ಆಗಿದೆ. ನೀವು ಒಳಗೆ ಹೋದರೂ ಹೊರಗೆ ಹೋದರೂ ಮನೇಲಿದ್ದರೂ ವಿ ಆರ್ ಬೌಂಡೆಡ್ ವಿತ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ಇಸ್ಂಟ್ ಇಟ್? ಸೊ ಗಾಂಧಿ ಹೇಗೆ ಅಂತ ಕೇಳಬಹುದೇನೋ ನೀವು ಮೋಸ್ಟ್ಲಿ. ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ಸಹ ಮನುಷ್ಯ ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ಇಸ್ ಮಸ್ಟ್. ವೆರ್ ಡು ವಿ ಗೆಟ್, ಹೌ ಡು ವಿ ಗೆಟ್? ಯು ಹ್ಯಾವ್ ಸೀನ್ ಆ್ಯಂಡ್ ಯು ಹ್ಯಾವ್ ವಿಟ್ನೆಸ್ಡ್ ಇನ್ ದಿಸ್ ಏನು ಹೇಳ್ತಿದ್ದೀರಾ ಕೋವಿಡ್ ಇದರಲ್ಲಿ ನೋಡಿಬಿಟ್ಟಿದ್ದೀವಿ ಅದೆಲ್ಲನೂ. ಸೊ ಪೊಲಿಟಿಕಲ್ ರೇಂಜಸ್ ಎಲ್ಲ ಹೇಗಿದೆ ಅಂತ. ಆದರೆ ಗಾಂಧೀಜಿಯವರು ಈ ರೀತಿಯ ಒಂದು ಕನಸನ್ನು ಅವರು ಖಂಡಿತವಾಗಿಯೂ ಕಂಡಿರಲಿಲ್ಲ.
Gandhiji remained a world-renowned leader by enrooting his principles of polity in morality and spiritualism also. ಅವರು ರಿನೌಂಡ್ ಲೀಡರ್ ಆಗಿ ಹುಡ್ಕೊಳ್ತಾರೆ. ಅವರ ಪ್ರಿನ್ಸಿಪಲ್ಸು ಪೊಲೈಟಿ ಇನ್ ಮೊರಾಲಿಟಿ, ಪಾಲಿಟಿ ಇನ್ ಮೊರಾಲಿಟಿ, ನೈತಿಕತೆಯಲ್ಲಿ ರಾಜಕೀಯವನ್ನು ಕಂಡ್ರೆ ವಿನಃ ರಾಜಕೀಯದಲ್ಲಿ ನೈತಿಕತೆ ಅಲ್ಲ, ನೈತಿಕತೆಯಲ್ಲಿ ರಾಜಕೀಯ. ಇವತ್ತಿನ ದಿನ ನೈತಿಕತೆ ಅಂದರೆ ಏನು ಅಂತ ಹೇಳಿ ನಮ್ಮ ನಾಯಕರನ್ನ ನೀವು ಕೇಳಿ ಅವರಿಗೆ ಹೇಳ್ತಾ ಹೋಗ್ತಾರೆ. ಅವ್ರು ಏನು ಅಂದ್ಕೊಳ್ತಾರೋ, ಅವ್ರು ಏನು ಅಸ್ಯೂಮ್ ಮಾಡ್ತಾರೋ, ಅವ್ರು ಏನು ಹೇಳ್ತಾರೋ ಅದೇ ನೈತಿಕತೆ. ಬಟ್ ದಟ್ ಈಸ್ ನಾಟ್ ನೈತಿಕತೆ. ಓಕೆ. ಆ್ಯಂಡ್ ಸ್ಪಿರಿಚುವಲಿಸಮ್, ವಿ ಶುಡ್ ಹ್ಯಾವ್ ದಿ ಸ್ಪಿರಿಚುವಲಿಸಮ್ ಆಲ್ಸೋ. ಅವ್ರಿಗೆ ಏನಿರಬೇಕಾಗತ್ತೆ, ಒಂದು ಸ್ಪಿರಿಚುವಲ್ ಅನ್ನೋದು ಸಹ ಆಧ್ಯಾತ್ಮಿಕವಾಗಿಯೂ ಅವರು ತಿಳ್ಕೊಳ್ಬೇಕು. Generally, people don't like to find religion in polity because in polity everything is fair. ನೀವು ಏನೇ ಕೆಟ್ಟ ಕೆಲಸ ಮಾಡಿದ್ರು ಫೇರ್ ಇಟ್ ಇಸ್. ಈವನ್ ದ ಬ್ಯಾಡ್ ಥಿಂಗ್ಸ್ ಲೈಕ್ ಕ್ರುಯಾಲಿಟಿ, ಕ್ರೂರ, ಡಿಪ್ಲೊಮಸಿ ಇರ್ಬೋದು, ಅನ್ಫೈತ್ಫುಲ್ನೆಸ್ ಇರ್ಬೋದು, ಆ್ಯಂಡ್ ಯೂಸ್ ಆಫ್ ಪವರ್ ಇನ್ ಅಚೀವಿಂಗ್ ಸೆಲ್ಫಿಶ್ ಫ್ರೂಟ್ಸ್ ಎಕ್ಸೆಟ್ರಾ ಆರ್ ಟೇಕನ್ ಆಸ್ ಮೀಡಿಯಮ್ ಫಾರ್ ಸಕ್ಸಸ್. ನೀವು ಇದನ್ನೆಲ್ಲನೂ ಸಹ ಕೌಟಿಲ್ಯ ಅವರಲ್ಲಿ ನಾವು ಹೇಳಿದ್ದೆ ನಿಮಗೆ. ಸಮಯ ಬಂದಾಗ ರಾಜ ಅದವನು ಏನು ಮಾಡಬೇಕು ಅಂತ ಹೇಳಿದ್ರೆ ಅನೈತಿಕತೆಯ ದಾರಿಯನ್ನು ಹಿಡಿಬೇಕಂತೆ, ಹಾಗೆ ಹೇಳ್ತಾರೆ. ಸೊ ಅದರಲ್ಲಿ ಇವತ್ತಿನ ದಿನ ಅದನ್ನೇ ಮಾಡ್ತಿದ್ದಾರೆ ಜನ. ಸೊ ಎಲ್ಲರೂ ಅದನ್ನೇ ಆದಾಗ ಕಷ್ಟ ಆಗುತ್ತೆ. ಸೊ ಇವ್ರು ಹೇಳ್ತಾರೆ ಬಿಕಾಸ್ ಆಫ್ ಪಾಲಿಟಿ ಎಲ್ಲನೂ ಸಹ ಫೇರ್ ಅಂತ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಇನ್ ಇಂಟರ್ನ್ಯಾಷನಲ್ ದ ಫಾರಿನ್ ಪಾಲಿಸಿ ಮೊರಾಲಿಟಿ ಹ್ಯಾಸ್ ಬಿನ್ ಟೋಟಲಿ ಸ್ಲಾಟರ್ಡ್. ಅದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನೀವು ನೋಡ್ತಾ ಹೋದರೆ ಈ ಮೊರಾಲಿಟಿ ಅನ್ನತಕ್ಕಂಥದ್ದು ಏನಾಗಿದೆ, ಪೂರ್ತಿಯಾಗಿ ಅದನ್ನು ವಧೆ ಮಾಡಿಬಿಟ್ಟಿದ್ದಾರೆ. ಅದು ಇಲ್ಲವೇ ಇಲ್ಲ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಮೊರಾಲಿಟಿ ಅನ್ನೋದು ಕಾಣಿಸ್ತಾ ಇಲ್ಲ. ದ ಗಾಂಧಿಯನ್ ವ್ಯೂ ಆಫ್ ಪಾಲಿಟಿಕ್ಸ್ ವಾಸ್ ಎ ಪಾಲಿಟಿಕ್ಸ್ ವೇರ್ ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ಪಬ್ಲಿಕ್ ಅಫೈರ್ಸ್ ಆಫ್ ಪರ್ಪಸಸ್ ಆಫ್ ಸರ್ವಿಂಗ್ ಅದರ್ಸ್. Political activities concerned themselves with the welfare of everyone. The noble aim of Gandhiji's polity was to establish political morality. ಅವರ ಒಂದು ನೋಬಲ್ ಆಗಿದ್ದಂತಹ ಒಂದು ಕನಸು ಅಂತ ಹೇಳಿದ್ರೆ ರಾಜಕೀಯದ ನೈತಿಕತೆಯನ್ನು ಅವರು ಸ್ಟಾರ್ಟ್ ಮಾಡಬೇಕಾಗಿತ್ತು. ಎಲ್ಲಿ? ಧರ್ಮದ ಒಂದು ರಾಜಕಾರಣದಲ್ಲಿ. ಅಂಡ್ ಬ್ರಿಂಗ್ ರೆವಲ್ಯೂಷನರಿ ಚೇಂಜಸ್ ಇನ್ ಇಟ್. ಅದರಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರಬೇಕು ಅಂತ ಅವ್ರು ಕನಸು ಕಂಡಿದ್ರು. ಮೋಸ್ಟ್ಲಿ ಇವತ್ತಿನ ದಿನ ಈ ರೀತಿಯ ಕ್ರಾಂತಿಕಾರಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಗಾಂಧೀಜಿಯವರು ತಮ್ಮ ಕನಸಲ್ಲೂ ಊಹಿಸಿರಲಿಲ್ಲ ಅಂತ ಅನ್ನಿಸ್ತಾ ಇದೆ. So much importance did he attach to politics that he insisted on taking part in politics as if it is something religious in nature. Why he has not joined politics anta ಹೇಳಿದ್ರೆ, he has not seen that morality in the politics, the religion in the politics. That's why he always attached to politics. But when ಅವ್ರು ಯಾವಾಗ ರೆಫ್ಯೂಸ್ ಮಾಡ್ತಾರೆ, there was no religion in the politics, definitely he has refused the same thing. It was quite sure, as Gandhiji himself practiced and realized that only truth, non-violence and love can reduce down all the problems in various fields related to humanism. ಮಾನವನಲ್ಲಿ ಏನೆಲ್ಲ ಅಥವಾ ಮಾನವನ ಈ ಸಮಾಜದಲ್ಲಿ ಏನೆಲ್ಲ ಇದೆ ಅದನ್ನು ಯಾವುದರಿಂದ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ ಅಶಾಂತಿ, ಸತ್ಯ ಮತ್ತು ಪ್ರೀತಿಯಿಂದ ಮಾತ್ರ ನಾವು ಅದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಟು ಕೋಟ್ ಹಿಮ್, I could not be leading a religious life unless I identified myself with the whole of mankind, and I could not do so unless I took. ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ನಾನೇನೇ ರಿಲಿಜಿಯಸ್ ಲೈಫ್ನಲ್ಲಿ ಲೀಡ್ ಮಾಡಿಲ್ಲ, ಅನ್ಲೆಸ್ ಅಂಟಿಲ್ ಐ ಐಡೆಂಟಿಫೈ ಮೈಸೆಲ್ಫ್, ನಾನು ಹೇಗೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಪಾಲಿಟಿಕ್ಸ್ ಪ್ರಿಮಿಟೇಡ್ ಬೈ ರಿಲಿಜಿಯನ್ ಅಕಾರ್ಡಿಂಗ್ ಟು ಹಿಮ್ ಮೀನ್ಸ್ politics dedicated to serve the cause of humanity, which eventually leads to a better understanding of truth part in politics. It would be a completely non-violent society and the state. ಯಾವಾಗತ್ತೆ? When religion and the politics are together. So they need to understand the truth. ಸತ್ಯದ ಒಂದು ಪಾತ್ರ ಏನು ರಾಜಕಾರಣದಲ್ಲಿ ಅಂತ ತಿಳ್ಕೊಂಡಾಗ ಖಂಡಿತವಾಗಿಯೂ ಎಲ್ಲವೂ ಸಕ್ಸಸ್ ಆಗುತ್ತೆ. Let me conclude saying that Gandhi associated or considered man as embodying the spiritual principle in him which is divine. Gandhi believed in his own religion and thought highly of it, but he had equal respect for all other religions, considered all of them as true but not without shortcomings. Gandhiji appreciated the need of power in the absence a fully self-regulated, self-directed order which he called Swaraj. Gandhi stood for village-based decentralized system of governments.
He wanted to see villages as self-governing republics with maximum autonomy. There is a remarkable consistency and continuity in the political ideas of Gandhiji. So this is about the conclusion part where Gandhiji has given much priority for the decentralization. He wanted to see villages as a self-governing, and also he made a lot of contributions towards the religion also and morality, and also he mentioned a lot about self-regulation, especially with the people who wants to occupy the power. For them, self-regulation, self-directed and self-control is very much essential. So, saying all these things, students, I would like to go stop here about the Gandhiji. In the next session, I would like to take up the next modern political thinker, none other than Nehru. Thank you.